ನಮಸ್ತೆ ದೊಡ್ಡಬಳ್ಳಾಪುರ. ಒಂದು ವಿಷಾದಕರ ಸುದ್ದಿ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ RL ಜಾಲಪ್ಪನವರ ಮಗ ಹಾಗೂ ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದ ಜೆ ನರಸಿಂಹಸ್ವಾಮಿಯವರು ಇಂದು ಮುಂಜಾನೆ ದೈವಾಧೀನರಾದರು. ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನರಸಿಂಹಸ್ವಾಮಿಯವರು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ಅವರ ಪಾರ್ಥಿವ ಶರೀರವನ್ನು ಇಂದು ಮಧ್ಯಾಹ್ನ ನರಸಿಂಹಸ್ವಾಮಿಯವರ ಸ್ವಗ್ರಾಮವಾದ ತೂಬಗೆರೆಗೆ ತಂದು ಅಂತಿಮ ದರ್ಶನಕ್ಕಿರಿಸಿದ್ದರು. ತೂಬಗೆರೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಅಂತಿಮ ದರ್ಶನದ ಜೊತೆಗೆ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜುರವರು, ಮಾಜಿ ಶಾಸಕರಾದ ಟಿ ವೆಂಕಟರಮಣಯ್ಯರವರು, ಸಚಿವರಾದ KH ಮುನಿಯಪ್ಪ ಹಾಗೂ ದೊಡ್ಡಬಳ್ಳಾಪುರದ ಗಣ್ಯರ ಅಂತಿಮ ದರ್ಶನದ ನಂತರ ಸಂಜೆ 4:20ಕ್ಕೆ ಸರಿಯಾಗಿ ಅವರ ಸ್ವಗ್ರಾಮದ ಸ್ವಂತ ಜಮೀನಿನಲ್ಲಿ ಅಂತಿಮ ವಿಧಿವಿಧಾನವನ್ನು ಪೂರ್ಣಗೊಳಿಸಿದರು. ಆ ಸಮಯದ ಸಂತಾಪ ಸೂಚಿಸಿದ ಸನ್ನಿವೇಶ ಹಾಗೂ ಕುಟುಂಬಸ್ಥರ ಕಂಬನಿ ಮಿಡುವ ದೃಶ್ಯ ಮನಕಲಕುವಂತಿತ್ತು. ಒಟ್ಟಿನಲ್ಲಿ ರಾಜಕಾರಣದ ಹಿರಿಯ ಕೊಂಡಿಯೊಂದು ಕಳಚಿ ಬಿದ್ದಿದೆ. ಅವರ ಆತ್ಮಕ್ಕೆ ನಿಮ್ಮ ತ್ರಿವರ್ಣ ನ್ಯೂಸ್ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೆ. ಹಾಗೂ ಇದರ ಜೊತೆ ದೊಡ್ಡಬಳ್ಳಾಪುರದ ಹಲವು ಸಂಘಟನೆಗಳು, ಅದರಲ್ಲೂ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಜೆ ನರಸಿಂಹಸ್ವಾಮಿಯವರ ಅಂತಿಮ ದರ್ಶನದ ನಂತರ ದೊಡ್ಡಬಳ್ಳಾಪುರದಲ್ಲಿ ಮತ್ತೊಮ್ಮೆ ನರಸಿಂಹಸ್ವಾಮಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ ಸಾಂದರ್ಭಿಕ ಕ್ಷಣದ ಒಂದು ಚಿತ್ರ ಈ ಒಂದು ವಿಡಿಯೋದ ಕೊನೆಯಲ್ಲಿದೆ. ಧನ್ಯವಾದಗಳು.